ಶ್ರೀ ಮಾರಿಕಾಂಬಾ ದೇವಿವೇ ನಮಃ. ಸ್ನೇಹಿತರೆ, ಇವತ್ತು ನೀವು ನೋಡುತ್ತಿರುವುದು ಕೇವಲ ಒಂದು ದೇವಸ್ಥಾನದ ಇತಿಹಾಸವಲ್ಲ. ಇದು 300 ವರ್ಷಗಳ ಕಾಲ ನೀರೊಳಗಿದ್ದ ಆ ಶಾಪಗ್ರಸ್ತ ಪೆಟ್ಟಿಗೆಯ ರಹಸ್ಯ. ಆ ಶಾಪಗ್ರಸ್ತ ಪೆಟ್ಟಿಗೆಯನ್ನು ತೆಗೆದ ಆ 5 ಜನಕ್ಕೆ ಏನಾಯಿತು? ಆ ಕೆಂಪು ಕಣ್ಣಿನ ಪೆಟ್ಟಿಗೆ ಇಡೀ ಊರನ್ನೇ ಯಾಕೆ ನಡುಗಿಸಿತ್ತು? ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಆ ರಹಸ್ಯ ವಸ್ತುವನ್ನು ತೋರಿಸ್ತೇನೆ. ಈ ಮಲೆನಾಡಿನ ಮಣ್ಣಿನ ಕರಾಳ ಸತ್ಯವನ್ನು ಇವತ್ತು ಬಿಚ್ಚಿಡಲು ಹೊರಟಿದ್ದೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಅದು 1688 ಒಂದು ಅಮಾವಾಸ್ಯೆಯ ರಾತ್ರಿ ಸಿರಸಿಯ ಕೆರೆಯಿಂದ ಒಂದು ವಿಚಿತ್ರ ಕಿರುಚಾಟ ಕೇಳಿಸುತ್ತದೆ. ಸಿರಸಿಯ ಜನ ಆ ಕೆರೆ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ತೇಲುತ್ತಿದ್ದುದು ಒಂದು ಬೃಹತ್ ಮರದ ಪೆಟ್ಟಿಗೆ. ಆ ಪೆಟ್ಟಿಗೆಯನ್ನು ತರಲು ಹೋದ ಜನಕ್ಕೆ ಕೈಗಳು ಇದ್ದಕ್ಕಿದ್ದಂತೆ ಕಪ್ಪಾದವು. ಯಾಕೆ? ಆ ಪೆಟ್ಟಿಗೆ ಮೇಲೆ ಯಾರೋ ಬಿಡಿಸಿದ ಆ ಕೆಂಪು ಸಂಕೇತಗಳ ಅರ್ಥವೇನು? ವಿಜ್ಞಾನಿಗಳು ಹೇಳ್ತಾರೆ, ಮರ ನೀರಿನಲ್ಲಿದ್ರೆ ಕೊಳೆತು ಹೋಗುತ್ತೆ ಅಂತ. ಈ 7 ಅಡಿ ಎತ್ತರದ ಮೂರ್ತಿ ಸುಮಾರು 300 ವರ್ಷಗಳಿಗಿಂತ ಹೆಚ್ಚು ನೀರಿನಲ್ಲಿ ಇದ್ರೂ ಒಂದು ಚೂರು ಹಾಳಾಗಿಲ್ಲ. ಇದು ಪವಾಡವೋ ಅಥವಾ ಆ ಮರಕ್ಕೆ ಹಚ್ಚಿದ ಯಾವುದೋ ಒಂದು ನಿಗೂಢ ಲೇಪನೆಯೋ? ಇಲ್ಲಿಂದಲೇ ಶುರುವಾಯಿತು ಅಸಲಿ ಆಟ. ಆ ಪೆಟ್ಟಿಗೆಯನ್ನು ದೇವಸ್ಥಾನದ ಒಳಗೆ ತಂದಾಗ ಅರ್ಚಕರಿಗೆ ಒಂದು ವಿಚಿತ್ರ ಧ್ವನಿ ಕೇಳತೊಡಗಿತು. ರಾತ್ರಿ ಹೊತ್ತು ಆ ಮೂರ್ತಿಯ ಕಣ್ಣುಗಳು ಕೆಂಪಾಗುತ್ತಿದ್ದವು ಎಂಬ ಕಥೆ ಅಲ್ಲಿನ ಹಿರಿಯರ ಬಾಯಲ್ಲೂ ಇಂದಿಗೂ ಇದೆ. ಆ ಕಣ್ಣಿನ ಬದಲಾವಣೆಯನ್ನು ನೇರವಾಗಿ ನೋಡಿದವರು ಇಂದಿಗೂ ಆ ಮೂರ್ತಿಯನ್ನು ನೋಡಿದಾಗ ನಡುಗುವುದು ಯಾಕೆ? ವೀಕ್ಷಕರೇ, ಅದು ಕ್ರಿಸ್ತಶಕ 1688. ಕೆರೆಯ ನೀರು ಇದ್ದಕ್ಕಿದ್ದಂತೆ ಕುದಿಯಲು ಶುರುವಾಯಿತು. ಆದರೆ ಅಲ್ಲಿ ಬೆಂಕಿ ಇರಲಿಲ್ಲ. ನೀರಿನ ಮಧ್ಯದಿಂದ ಒಂದು ಮರದ ಪೆಟ್ಟಿಗೆ ಮೇಲೆ ಬಂದಿತ್ತು. ಆ ನೀರಿನಿಂದ ಮರದ ಪೆಟ್ಟಿಗೆ ಮೇಲೆ ಬಂದಾಗ ಆ ಮರದ ಪೆಟ್ಟಿಗೆಯ ಸುತ್ತ 100 ಕಪ್ಪು ನೆರಳುಗಳು ನಾಟ್ಯ ಮಾಡುತ್ತಿದ್ದವು ಎಂದು ಅಂದಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಗ್ರಾಮಸ್ಥರು ಪೆಟ್ಟಿಗೆಯನ್ನು ಮುಟ್ಟಲು ಹೋದಾಗ ಪೆಟ್ಟಿಗೆ ಒಳಗಿನಿಂದ ಒಂದು ಹೆಣ್ಣು ಮಗು ಅಳುವ ಧ್ವನಿ ಕೇಳಿತು. ಸುಮಾರು 300 ವರ್ಷಗಳ ಹಿಂದೆ ಒಂದು ಅಮಾವಾಸ್ಯೆಯ ಕತ್ತಲಿನ ರಾತ್ರಿ. ಜೋರಾದ ಮಳೆ, ಗುಡುಗು, ಸಿಡಿಲು, ಮಿಂಚಿನ ಆರ್ಭಟ ಜೋರಾಗಿದೆ. ಆ ಮಳೆಯಲ್ಲಿ ಕುದಿಯುತ್ತಿರುವ ನೀರಿನಿಂದ ಒಂದು ಮರದ ಪೆಟ್ಟಿಗೆ ಕೆರೆಯ ನೀರಿನ ಮೇಲೆ ತೇಲಾಡುತ್ತಿದೆ. ಆ ಭಯಾನಕ ದೈತ್ಯ ಪೆಟ್ಟಿಗೆಯ ಮೇಲೆ ಕೆಂಪು ಕಣ್ಣುಗಳಿದ್ದವು. ಊರಿನ ಅತ್ಯಂತ ಬಲಿಷ್ಠ 5 ಆ ಪೆಟ್ಟಿಗೆಯನ್ನು ತೆರೆಯಲು ಮುಂದಾದರು. ಆ ಪೆಟ್ಟಿಗೆಯನ್ನು ತೆರೆಯಲು ಹಲವಾರು ಉಪಕರಣಗಳನ್ನು ಬಳಸಿದರು. ಕೊಡಲಿ ತಂದರು, ಹಾರಿ ತಂದರು. ಆದರೂ ಆ ಪೆಟ್ಟಿಗೆ ಮೇಲೆ ಒಂದು ಸಣ್ಣ ಗೀರು ಕೂಡ ಆಗಲಿಲ್ಲ. ಈ ಪೆಟ್ಟಿಗೆಯ ಮೇಲೆ ಒತ್ತಡ ಜಾಸ್ತಿ ಆದಂತೆ ಆ ಪೆಟ್ಟಿಗೆ ಮುಟ್ಟಿದವರಿಗೆಲ್ಲ ಕರೆಂಟ್ ಶಾಕ್ ಹೊಡೆದಂತೆ ಅನುಭವವಾಗುತ್ತಿತ್ತು. ಆ ಪೆಟ್ಟಿಗೆ ಮುಟ್ಟಿದವರೆಲ್ಲ ದೂರಕ್ಕೆ ಹೋಗಿ ಬೀಳುತ್ತಿದ್ದರು. ಆಗ ಒಂದು ಆ ಪೆಟ್ಟಿಗೆಯಿಂದ ಆ ಶರೀರವಾಣಿ ಕೇಳಿತು. ನನ್ನನ್ನು ಮುಟ್ಟುವುದೇ ನಿಮಗೆ ಅರಿವಿಲ್ಲ ಎಂದು ಜೋರಾಗಿ ಕೇಳತೊಡಗಿತು. ನನ್ನನ್ನು ಮುಟ್ಟುವುದೇ ನಿಮಗೆ ಅರಿವಿಲ್ಲ. ಇಡೀ ಊರೇ ಹತಾಶೆಯಲ್ಲಿರುವಾಗ ದಟ್ಟವಾದ ಮಂಜಿನ ನಡುವೆ ಒಂದು ಪುಟ್ಟ ಮಗು ನಡೆದು ಬಂತು. ಆ ಮಗು ಯಾರು, ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಮಗುವಿನ ಕಣ್ಣಲ್ಲಿ ಭಯ ಇರಲಿಲ್ಲ, ಬದಲಿಗೆ ಒಂದು ದೈವಿಕ ಶಾಂತಿ ಇತ್ತು. ಊರಿನ ಜನರು ಆ ಮಗುವನ್ನು ತಡೆಯಲು ಹೋದಾಗ ಅದು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆ ಪುಟ್ಟ ಮಗು ಮೆಲ್ಲಗೆ ನಡೆದು ಹೋಗಿ ಆ ಭೀಕರ ಪೆಟ್ಟಿಗೆ ಮುಂದೆ ನಿಂತಿತು. ಆ ಪುಟ್ಟ ಮಗು ತನ್ನ ಪುಟ್ಟ ಕೈಗಳಿಂದ ಆ ಪೆಟ್ಟಿಗೆ ಮೇಲಿದ್ದ ಕೆಂಪು ಕಣ್ಣುಗಳನ್ನು ಸ್ಪರ್ಶಿಸಿತು. ಅಷ್ಟೇ, ಮರುಕ್ಷಣವೇ ಇಡೀ ಊರೇ ನಡುಗುವಂತಹ ಗುಡುಗು ಸಿಡಿಯಿತು. ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗದ ಆ ಪೆಟ್ಟಿಗೆ ಆ ಮಗುವಿನ ಒಂದೇ ಒಂದು ಸ್ಪರ್ಶಕ್ಕೆ ಆ ಪೆಟ್ಟಿಗೆ ತನ್ನಷ್ಟಕ್ಕೆ ತಾನೇ ಓಪನ್ ಆಗಲು ಶುರುವಾಯಿತು. ಆ ಮರದ ಪೆಟ್ಟಿಗೆಯಿಂದ ಬರುತ್ತಿದ್ದ ಬೆಳಕು ಇಡೀ ಸಿರಿಸಿಯನ್ನೇ ಬೆಳಗಿಸಿತ್ತು. ಪೆಟ್ಟಿಗೆ ಒಳಗಿನಿಂದ 8 ಕೈಗಳಿರುವ ಮಾರಿಕಾಂಬ ನಗುತ್ತಾ ಎದ್ದು ನಿಂತಳು. ಆದರೆ ಆ ಮಗು ಎಲ್ಲಿ ಹೋಯಿತು? ಪೆಟ್ಟಿಗೆ ಓಪನ್ ಆದ ಮೇಲೆ ಜನರು ಅಲ್ಲಿ ನೋಡಿದಾಗ ಆ ಮಗು ಅಲ್ಲಿ ಇರಲಿಲ್ಲ. ಮಗು ಮಾಯವಾಗಿ ಹೋಗಿತ್ತು. ಪೆಟ್ಟಿಗೆಯ ಪಕ್ಕದಲ್ಲಿ ಕೇವಲ ಆ ಪುಟ್ಟ ಹೆಜ್ಜೆ ಗುರುತುಗಳು ಮಾತ್ರ ಇದ್ದವು. ಅದು ದೇವಿಯೇ ಮಗುವಾಗಿ ಬಂದು ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡಿದ್ದಳ, ಅಥವಾ ಆ ಮಗು ಆ ಪೆಟ್ಟಿಗೆಯ ಅಸಲಿ ಮಾಲೀಕನ? ಇಂದಿಗೂ ಆ ಪೆಟ್ಟಿಗೆಯನ್ನು ನೋಡಿದಾಗ ಆ ಮಗುವಿನ ನೆನಪು ಎಲ್ಲರಿಗೂ ಕಾಡುತ್ತದೆ. ಫ್ರೆಂಡ್ಸ್, ಆ ಮಗುವಿನ ಆಗಮನ ಹೇಗಾಯಿತು ಅಂತ ಗೊತ್ತಾ? ಅಲ್ಲಿನ ಹಿರಿಯ ನಾಗರಿಕರು ಹೇಳಿದಂತೆ ಆ ಮಗು ದಟ್ಟವಾದ ಮಂಜಿನ ನಡುವೆ ನಡೆದು ಬರುವಾಗ ಊರಿನ ನಾಯಿಗಳೆಲ್ಲ ಬೊಗಳುತ್ತಿರಲಿಲ್ಲ, ಬದಲಿಗೆ ಬಾಲ ಮುದುರಿಕೊಂಡು ಸುಮ್ಮನಿದ್ದವು.
ಮಗು ಹೆಜ್ಜೆ ಇಟ್ಟ ಕಡೆಯೆಲ್ಲ ಮಣ್ಣಿನ ಮೇಲೆ ಮತ್ತು ಕೆಸರಿನ ಮೇಲೆ ಹೂಗಳು ಅರಳುತ್ತಿದ್ದವು. ಫ್ರೆಂಡ್ಸ್, ಇದು ಸಾಕ್ಷಾತ್ ದೇವಿಯೇ ನಡೆದು ಬಂದ ಹಾಗೆ ಅಲ್ಲಿನ ಜನಕ್ಕೆ ಭಾಸವಾಗುತ್ತಿತ್ತು. ಇದು ನಿಮ್ಮ ಪ್ರಕಾರ ಕೇವಲ ಒಂದು ಮಗುವ ಅಥವಾ ಆ ದೈವ ಶಕ್ತಿಯ? ಕಾಮೆಂಟ್ ಮಾಡಿ. ಆ ಮಗುವಿನ ಕೈಯಲ್ಲಿ ಒಂದು ವಿಚಿತ್ರವಾದ ಹಳೆಯ ಮಣ್ಣಿನ ಹಣತೆ ಇತ್ತು. ಆ ಮಗು ಪೆಟ್ಟಿಗೆಯನ್ನು ಸ್ಪರ್ಶಿಸುತ್ತಿದ್ದಂತೆ ತನ್ನ ಗಟ್ಟಿಯಾಗಿ ಮುಚ್ಚಿದ ಮುಚ್ಚಳವನ್ನು ತೆಗೆಯಲಾರಂಭಿಸಿತು. ಅದರಿಂದ ಬಂದ ಬೆಳಕು ಇಡೀ ಶಿರಸಿಯನ್ನೇ ಆ ಅಮಾವಾಸ್ಯೆಯ ಕತ್ತಲಿನಲ್ಲೂ ಸೂರ್ಯನು ಹುಟ್ಟಿ ಬಂದಂತೆ ಬೆಳಕು ಬಂದಿತ್ತು. ಆ ಪೆಟ್ಟಿಗೆಯೊಳಗಿನಿಂದ ಯಾವುದೋ ಹಳೆಯ ಕಾಲದ ಮಂತ್ರಗಳು ಗಾಳಿಯಲ್ಲಿ ಕೇಳತೊಡಗಿದವು. ಆ ಪೆಟ್ಟಿಗೆಯಿಂದ 7 ಅಡಿಯ ಮಾರಿಕಾಂಬಾ ವಿಗ್ರಹವು ನಗುತ್ತಾ ಎದ್ದು ನಿಂತಾಗ ಊರಿನ ಜನಕ್ಕೆ ನಡುಕ ಶುರುವಾಯಿತು. ಆ ಮಾಯವಾದ ಮಗು ಆ ದೇವಿ ಪ್ರತ್ಯಕ್ಷದ ನಂತರ ಮತ್ತೆ ಅಲ್ಲಿಯೇ ಪ್ರತ್ಯಕ್ಷವಾಯಿತು. ಎಲ್ಲರೂ ಕಣ್ಣು ಮುಚ್ಚಿ ಕುಳಿತಾಗ ಆ ಮಗು ನಗುತ್ತಾ ಆ ಪೆಟ್ಟಿಗೆಯಿಂದ ಬರುವ ಬೆಳಕನ್ನು ನೋಡುತ್ತಿತ್ತು. ಪೆಟ್ಟಿಗೆಯಿಂದ ಹೊರಗೆ ಬಂದದ್ದು ಕೇವಲ ಒಂದು ಮೂರ್ತಿಯಲ್ಲ, ಅದು ಸಾಕ್ಷಾತ್ ಶಕ್ತಿ ಸ್ವರೂಪಿ ಮಾರಿಕಾಂಬಾ. ದೇವಿಯ ಪಾದ ನೆಲಕ್ಕೆ ತಾಗುತ್ತಿದ್ದಂತೆ ಸುತ್ತಮುತ್ತಲಿನ ಮರಗಿಡಗಳೆಲ್ಲ ದೇವಿಯ ಕಡೆಗೆ ತಿರುಗಿದವು. ಪೆಟ್ಟಿಗೆಯಿಂದ ಹೊರಬಂದ ಆ ದೇವಿಯ 8 ಕೈಯಲ್ಲಿದ್ದ ಆಯುಧಗಳು ಕೇವಲ ಒಂದು ಮರದ ಕೆತ್ತನೆಯಾಗಿರಲಿಲ್ಲ, ಅವುಗಳಿಂದ ಒಂದು ವಿಚಿತ್ರ ಕಿಡಿ ಚಿಮ್ಮುತ್ತಿತ್ತು. ಆ ದೇವಿಯ ಕೆಂಪು ಕಣ್ಗಳು ಬೆಂಕಿಯ ಜ್ವಾಲೆಯಂತೆ ಪ್ರಕಾಶಿಸುತ್ತಿದ್ದವು. ಅಲ್ಲಿ ಸೇರಿದ್ದ ಜನಕ್ಕೆ ದೇವಿಯ ಮುಖವನ್ನು ನೇರವಾಗಿ ನೋಡುವ ಧೈರ್ಯವಿರಲಿಲ್ಲ. ದೇವಿಯ ಉಸಿರಾಟದ ಸದ್ದು ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ವೀಕ್ಷಕರೇ, ಯೋಚನೆ ಮಾಡಿ, 300 ವರ್ಷಗಳ ಕಾಲ ಆ ಪೆಟ್ಟಿಗೆಯಲ್ಲಿ ಕೂಡು ಹಾಕಿದ್ದ ಆ ದೈವ ಶಕ್ತಿ ಹೊರ ಬಂದಾಗ ಅಲ್ಲಿನ ಪ್ರತಿ ಮಣ್ಣಿನ ಕಣಕಣದಲ್ಲೂ ಕಂಪನ ಹೇಗಿರಬಹುದು? ಎಲ್ಲ ಭಯದಿಂದ ದೂರ ಓಡಿದರೆ ಆ ಪುಟ್ಟ ಮಗು ಮಾತ್ರ ದೇವಿಯ ಪಾದದ ಹತ್ತಿರ ನಿಂತು ನಗುತ್ತಿತ್ತು. ದೇವಿಯ ಕೈಗಳು ಆ ಮಗುವಿನ ತಲೆಯ ಮೇಲೆ ಹಿಡುತ್ತಿದ್ದಂತೆ ಆ ಮಗು ಮಲ್ಲಿಗೆ ಹೂವಿನಂತೆ ಕರಗಿ ದೇವಿಯ ಕಣ್ಣೊಳಗೆ ಸೇರಿಕೊಂಡಿತು. ಹೌದು, ಆ ಮಗು ಬೇರೆ ಯಾರೂ ಅಲ್ಲ, ಆ ಪೆಟ್ಟಿಗೆಯನ್ನು ಕಾಯುತ್ತಿದ್ದ ಆ ಬಲಿಷ್ಠ ಚೇತನ. ಆ ಮಗು ಮಾಯವಾದ ಕ್ಷಣವೇ ದೇವಸ್ಥಾನದ ಗಂಟೆಗಳು ತನ್ನಷ್ಟಕ್ಕೆ ತಾನೇ ಬಡಿದುಕೊಳ್ಳಲು ಶುರುವಾಯಿತು. ಆದರೆ ಅಲ್ಲಿ ನೆರೆದಿದ್ದ ಜನಗೆ ದೇವಿ ಒಂದು ಎಚ್ಚರ ನೀಡಿದಳು. ಆ ದೇವಿ ನೀಡಿದ ಎಚ್ಚರಿಕೆಯ ಮಾತೇನು? ಆ ದೇವಿ ಹೊರಬಂದ ಮೇಲೆ ಅಲ್ಲಿ ಒಂದು ಭಯಾನಕ ವಸ್ತು ಉಳಿದುಕೊಂಡಿತ್ತು. ಆ ಪೆಟ್ಟಿಗೆ ತಳದಲ್ಲಿ ಅಡಗಿಕೊಂಡ ಆ ರಕ್ತ ಸಿಕ್ತ ರಹಸ್ಯ ಯಾವುದು? ದೇವಿ ಬಂದ ಮೇಲೆ ಗ್ರಾಮಕ್ಕೆ ಬಂದ ಆ ಶಾಪ ಯಾವುದು? ಸ್ನೇಹಿತರೆ, ಪೆಟ್ಟಿಗೆಯಿಂದ ದೇವಿ ಹೊರಬಂದಿದ್ದಾಳೆ, ಮಗು ಮಾಯವಾಗಿದೆ. ಆದರೆ ಇವೆಲ್ಲದಕ್ಕಿಂತ ಒಂದು ದೊಡ್ಡ ರಹಸ್ಯ ಬಾಕಿ ಇದೆ. ಅದೇನು ಗೊತ್ತಾ? ಆ ಪೆಟ್ಟಿಗೆ ಆ ಕೆರೆಗೆ ಬಂದದ್ದು ಹೇಗೆ? ಅದನ್ನು ಯಾರಾದರೂ ತಂದು ಹಾಕಿದರೆ ಅಥವಾ ಅದು ಅಲ್ಲಿ ಪ್ರತ್ಯಕ್ಷವಾಗಿದ್ದ? ಆ ಕೆರೆಯ ಆಳದಲ್ಲಿ 300 ವರ್ಷಗಳಿಂದ ಅಡಗಿದ್ದ ಆ ಸತ್ಯವೇನು? ಇದಕ್ಕೆ ನಿಮ್ಮ ಹತ್ತಿರ ಏನಾದರೂ ಉತ್ತರವಿದೆಯೇ? ಆ ಪೆಟ್ಟಿಗೆ 300 ವರ್ಷಗಳ ಕಾಲ ನೀರಿನಲ್ಲಿ ಅಡಗಿದ್ದರೂ ಹೊಸತರಂತೆ ಮಿನುಗುತ್ತಿತ್ತಲ್ಲ, ಅದರ ರಹಸ್ಯವೇನು? ಕೆರೆಯ ಹಿಂದೆ ಯಾವುದಾದರೂ ಶಾಪವಿದೆಯೇ ಅಥವಾ ಬೇರೆ ಲೋಕದಿಂದ ಬಂದಿದ್ದ? ನಿಮ್ಮ ಊಹೆ ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಪಾರ್ಟ್ 2 ವಿಡಿಯೋದಲ್ಲಿ ನಾನು ಎಳೆಯಾಗಿ ಬಿಚ್ಚಿಡುತ್ತೇನೆ. ಆ ವಿಡಿಯೋ ಮಿಸ್ ಮಾಡ್ಕೋಬೇಡ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.